ಥ್ಯಾಂಕ್ ಯು. ನಾನೀಗ ರಾಜಭವನದ ಪಕ್ಕದಲ್ಲಿರುವಂತಹ ಕಾಪಿ ಬೋರ್ಡ್ ಸರ್ಕಲ್ನಲ್ಲಿದ್ದೀನಿ. ನಾಳೆ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ, ಅಧಿಕಾರವನ್ನು ಸ್ವೀಕಾರವನ್ನು ಮಾಡ್ತಾರೆ. ಅಂದರೆ ಮುಂದಿನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಏನು ಲೋಕಭವನದ ಗಾಜಿನ ಮನೆ ಏನಿದೆ, ಗಾಜಿನ ಮನೆಯ ಆವರಣದಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ ನಾಳೆ 4 ಗಂಟೆ ಸುಮಾರಿಗೆ. ಹಾಗಾಗಿ ಈ ರಾಜಭವನ ಅಂದರೆ ಲೋಕಭವನದ ಸುತ್ತಮುತ್ತ ಇರುವಂತಹ ರಸ್ತೆಗಳು ಏನಿದಾವೆ, ಕಾಪಿ ಬೋರ್ಡ್ ಆಗಿರ್ಬೋದು, KR ಸರ್ಕಲ್ಗೆ ಹೋಗುವಂಥದ್ದು, ವಿಧಾನಸೌಧದ ಮುಂಭಾಗದ ರಸ್ತೆಗಳಾಗಿರ್ಬೋದು, ಮತ್ತು ಕಬ್ಬನ್ ಪಾರ್ಕ್ ಮುಂಭಾಗದ ರಸ್ತೆಗಳಾಗಿರ್ಬೋದು, ಕಂಪ್ಲೀಟ್ ಆಗಿ ಎಲ್ಲ ರಸ್ತೆಗಳು ಕೂಡ ಬಂದಿರ್ತವೆ. ನಾಳೆ ಇಲ್ಲಿ ಯಾವುದೇ ರೀತಿಯಾದಂತಹ ವೆಹಿಕಲ್ಗಳು ಓಡಾಡಲಿಕ್ಕೂ ಕೂಡ ಪರ್ಮಿಷನ್ ಇರೋದಿಲ್ಲ. ಯಾಕಂದರೆ ಲೋಕಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮ ಇರೋದ್ರಿಂದ ಇಲ್ಲಿ ಯಾವುದೂ ಕೂಡ ಬರೋದಿಲ್ಲ. ಯಾಕಂದರೆ ಕಾರ್ಯಕ್ರಮಕ್ಕೆ VIP-ಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಬರ್ತಾರೆ. ರಾಜ್ಯದ VIP-ಗಳು, ರಾಷ್ಟ್ರದ VIP-ಗಳು ಅತಿ ಹೆಚ್ಚಿನ ಬಂದು ಈ ಒಂದು ಲೋಕಭವನದ ಹತ್ತಿರ ಸೇರುವಂಥ ಒಂದು ಗಳಿಗೆ ಇರೋದ್ರಿಂದ ಯಾರೂ ಕೂಡ ಈ ಒಂದು ರಸ್ತೆಯಲ್ಲಿ ಓಡಾಡುವ ಹಾಗಿಲ್ಲ. ಅದಕ್ಕೆ ಬದಲಾಗಿ ಕೆಲವೊಂದಿಷ್ಟು ರಸ್ತೆಗಳನ್ನು ಕೂಡ ಹೇಳಿದ್ದಾರೆ. ಒಟ್ಟಿನಲ್ಲಿ ನಾಳೆ ನಿಷೇಧಿತ ಇರುವಂತಹ ರಸ್ತೆಗಳು ಡಾಕ್ಟರ್ ಅಂಬೇಡ್ಕರ್ ರಸ್ತೆ, KR ಸರ್ಕಲ್ಲು ಮತ್ತು ಕಾಪಿ ಬೋರ್ಡ್ ಜಂಕ್ಷನ್ ಏನಿದೆ ಅದು ಕೂಡ ನಾಳೆ ಯಾವುದೇ ರೀತಿ ಆ ಮಾರ್ಗವಾಗಿ ಕೂಡ ಯಾವ ವೆಹಿಕಲ್ಗಳಿಗೆ ಪರ್ಮಿಷನ್ ಇರೋದಿಲ್ಲ. ಮತ್ತು ಓಲ್ಡ್ JDS ಕಾಂಗ್ರೆಸ್ ಪಿನ್ ರಸ್ತೆ ಸೇರಿದಂತೆ ಹಲವು ರಸ್ತೆಗಳಿಗೆ ಅಂದರೆ ಲೋಕಭವನದ ಸುತ್ತ ಇರುವಂತಹ ರಸ್ತೆಗಳು ಕಂಪ್ಲೀಟ್ ಆಗಿ ನಾಳೆ ಕ್ಲೋಸ್ ಆಗ್ತವೆ. ಯಾಕಂದರೆ ಈ ರಸ್ತೆ ಮಾರ್ಗವಾಗಿ ಯಾರೂ ಕೂಡ ಬರುವ ಹಾಗಿಲ್ಲ. ನಾಳೆ ಪ್ರಮಾಣ ವಚನ ಇರೋದ್ರಿಂದ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡೋದ್ರಿಂದ ಇಲ್ಲಿ ಯಾವುದೇ ರೀತಿಯಾಗಿ ಟ್ರಾಫಿಕ್ ಸಮಸ್ಯೆ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಭದ್ರತೆಯನ್ನು ಕೂಡ ಈಗಾಗಲೇ ಕೂಡ ಅಧಿಕಾರಿಗಳು ಕೂಡ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈ ರಸ್ತೆ ಮಾರ್ಗವಾಗಿ ಯಾರು ಕೂಡ ವಾಹನ ಸವಾರರು ಬರೋ ಹಾಗಿಲ್ಲ. ಯಾಕಂದರೆ ನಾನೀಗ ಕಾಪಿ ಬೋರ್ಡ್ ಪಕ್ಕದಲ್ಲಿದ್ದೀನಿ. ಈ ಒಂದು ರಸ್ತೆ ನೋಡ್ತಾ ಇರ್ಬೋದು. ಈಗಾಗಲೇ ಕೂಡ ನಾಳೆ ನಡೀತಾ ಇರುವಂಥ ಪದಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ರಸ್ತೆಗಳನ್ನು ಬಂದ್ ಮಾಡಲಿಕ್ಕೆ ಬ್ಯಾರಿಕೇಡ್ಗಳನ್ನು ಕೂಡ ಪೊಲೀಸರು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಬದಲಾಗಿ ಕೆಲವೊಂದಿಷ್ಟು ರಸ್ತೆಗಳು ಅಂದರೆ ಬಾಳೆಕುಂದ್ರೆ ವೃತ್ತದಿಂದ ನೀವು KR ವೃತ್ತದವರೆಗೂ ಕೂಡ ನಿಮಗೆ ಎರಡು ಬದಿಯಲ್ಲಿ ಕೂಡ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. HL ರಸ್ತೆಯಿಂದ ಲೋಕಭವನದ ಜಂಕ್ಷನ್ವರೆಗೂ ಕೂಡ ನಿಮಗೆ ಯಾವುದೇ ರೀತಿ ಅಂದರೆ ಲೋಕಭವನದ ಸುತ್ತ ಇರುವಂಥ ಪ್ರತಿಯೊಂದು ರಸ್ತೆಗಳು ಏನಿದಾವೆ, ವಿಧಾನಸೌಧದ ಮುಂಭಾಗ ಆಗಿರ್ಬೋದು ಮತ್ತು ಏನು ಸ್ಟೇಡಿಯಂ ಮುಂಭಾಗದ ರಸ್ತೆಗಳಾಗಿರ್ಬೋದು, ಅವೆಲ್ಲ ಕೂಡ ಕಂಪ್ಲೀಟ್ ಆಗಿ ನಾಳೆ ಯಾವುದೇ ರೀತಿಯಾದಂಥ ಪರ್ಮಿಷನ್ ಕೂಡ ಇರೋದಿಲ್ಲ. ಬೆಳಗಿನಿಂದಲೇ ಕಂಪ್ಲೀಟ್ ಆಗಿ ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗುತ್ತೆ. ಹಾಗಾಗಿ ವಾಹನ ಸವಾರರು ಒಂದು ಗಮನಕ್ಕೆ ಯಾವುದೇ ರೀತಿಯಾದಂಥ ಲೋಕಭವನದ ಸುತ್ತಮುತ್ತ ಇರುವಂಥ ರಸ್ತೆಗಳಿಗೆ ಬರುವ ಹಾಗಿಲ್ಲ. ಏನು ಲೋಕಭವನಕ್ಕೆ ಒಳಗಡೆ ಪ್ರವೇಶವನ್ನು ಮಾಡಲಿಕ್ಕೆ ಏನು ಪಾಸ್ ಇರುತ್ತೋ ಅಂಥ ಒಂದು ವೆಹಿಕಲ್ಗಳಿಗೆ ಅಂಥವರಿಗೆ ಮಾತ್ರ ಇಲ್ಲಿ ಒಳಗಡೆ ಪ್ರವೇಶಕ್ಕೆ ಅವಕಾಶ ಇರುತ್ತೆ. ಹೊರತುಪಡಿಸಿ ಇನ್ನು ಯಾವುದೇ ವೆಹಿಕಲ್ಗಳಿಗೆ ಇಲ್ಲಿ ಪರ್ಮಿಷನ್ ಇರೋದಿಲ್ಲ. ಯಾಕಂದರೆ ನಾಳೆ ಸಾಕಷ್ಟು ಜನ ಸೇರುವಂಥದ್ದು, ಈ ರಸ್ತೆ ತುಂಬ ಎಲ್ಲ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾರೆ. ಏನು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಇರೋದ್ರಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ಜನ ಸೇರ್ತಾರೆ. ಮತ್ತು ಲೋಕಭವನದ ಒಳಗಡೆ ಕೂಡ ಯಾರಿಗೂ ಕೂಡ ಪರ್ಮಿಷನ್ ಇರೋದಿಲ್ಲ, ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ ಇರುತ್ತೆ. ಹಾಗಾಗಿ ತುಂಬ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಅಧಿಕಾರಿಗಳು ವಹಿಸಿರ್ತಾರೆ. ಈ ಒಂದು ರಸ್ತೆ ಮಾರ್ಗವಾಗಿ ಯಾರೂ ಕೂಡ ಬರುವಾಗಿಲ್ಲ. ಬದಲಿಗೆ ಪರ್ಯಾಯ ಮಾರ್ಗವಾಗಿ ವಾಹನ ಸಂಚಾರ ಕೂಡ ಸಂಚರಿಸಬೇಕೆಂದು ಆಲ್ರೆಡಿ ಕೂಡ ಈಗಾಗಲೇ ಕೂಡ ನಿಯಮಾವಳಿಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾ ಹೋಗ್ತಾರೆ. ಓವರ್ ಟಿ.